ಹೆಬ್ಬಾಳ ಕಡೆಗೆ ಸಾಗೋದು ಅಥವಾ ಹೆಬ್ಬಾಳದಿಂದ ಸಿಟಿಗೆ ಎಂಟ್ರಿ ಕೊಡೋದಂದ್ರೆ ವಾಹನ ಸವಾರರಿಗೆ ಅದೊಂದು ಸಾಹಸ. ಈಗ ಮೇಕ್ರಿ ಸರ್ಕಲ್ ಬಳಿ ದಟ್ಟಣೆ ತಡೆಯೋದಕ್ಕೆ ಬಿಡಿಎ ಫ್ಲೈಓವರ್ ಯೋಜನೆ ರೂಪಿಸಿದೆ. ಮೇಕ್ರಿ ಸರ್ಕಲ್ ಟು ವೆಟರ್ನರಿ ಕಾಲೇಜ್ ಎಲಿವೇಟೆಡ್ ಕಾರಿಡಾರ್. ಸಂಚಾರ ದಟ್ಟಣೆ ತಗ್ಗಿಸಲು 420 ಕೋಟಿ ಯೋಜನೆಗೆ ಟೆಂಡರ್. ಬೆಂಗಳೂರಿನ ಹೆಬ್ಬಾಳದಲ್ಲಿ ಇತ್ತೀಚೆಗೆ 2 ಲೂಪ್ಗಳನ್ನು ಅಳವಡಿಸಿದ್ರಿಂದಾಗಿ ಟ್ರಾಫಿಕ್ ದಟ್ಟಣೆ ಕೊಂಚ ಸುಧಾರಿಸಿದೆ. ಆದರೆ ಅದೇ ಟ್ರಾಫಿಕ್ ಈಗ ಮೆಕ್ರಿ ಸರ್ಕಲ್ಗೆ ಶಿಫ್ಟ್ ಆಗಿದ್ದು ವಾಹನ ಸವಾರರಿಗೆ ಕಿರಿಕಿರಿ ಹೆಚ್ಚಾಗ್ತಾ ಇದೆ. ಹೀಗಾಗಿ ಬಳ್ಳಾರಿ ರಸ್ತೆಯ ವೆಟರ್ನರಿ ಕಾಲೇಜ್ ಬಳಿಯಿಂದ ಮೆಕ್ರಿ ಸರ್ಕಲ್ಗೆ ಹೊಸ ಫ್ಲೈಓವರ್ ನಿರ್ಮಾಣಕ್ಕೆ ಬಿಡಿಎ ಪ್ಲಾನ್ ಮಾಡಿಕೊಂಡಿದೆ. ಮೇಲ್ಸೇತುವೆ ನಿರ್ಮಾಣಕ್ಕಾಗಿ ಕಳೆದ 4 ತಿಂಗಳಲ್ಲಿ 2ನೇ ಬಾರಿಗೆ ಅಂದರೆ ಮಾರ್ಚ್ 26ರಂದು ಬಿಡಿಎ ಟೆಂಡರ್ ಆಹ್ವಾನಿಸಿದೆ. ಮೇಕ್ರಿ ಸರ್ಕಲ್ ಬಳಿ ತುಂಬಾನೇ ಜಾಮ್ ಆಗ್ತಾ ಇದೆ. ಹೀಗಾಗಿ ಒಂದಷ್ಟು ಸುಧಾರಣೆಯನ್ನ ತರೋದಕ್ಕೆ ಬಿಡಿಎ ಚಿಂತನೆ ನಡೆಸಿದೆ. ಅದರ ಪ್ರಮುಖ ಭಾಗವಾಗಿ ಈಗೇನು ನೋಡ್ತಾ ಇದ್ದೀರಾ ನೀವು, ಇದು ಬಳ್ಳಾರಿ ರಸ್ತೆ ವೆಟರ್ನರಿ ಕಾಲೇಜು. ಇಲ್ಲಿಂದ ಮೇಕ್ರಿ ಸರ್ಕಲ್ ವರೆಗೆ ಒಂದು ಮೆಗಾ ಪ್ರಾಜೆಕ್ಟ್ ಮಾಡಬೇಕು, ಫ್ಲೈಓವರ್ ಮಾಡಬೇಕು, ಎಲಿವೇಟೆಡ್ ಫ್ಲೈಓವರ್ ಮಾಡಬೇಕು ಅಂತಕ್ಕಂಥ ಒಂದು ನಿರ್ಧಾರವನ್ನ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಅಂದರೆ ಬಿಡಿಎ ಮಾಡಿದೆ. ಅಷ್ಟಕ್ಕೂ ಈ ಫ್ಲೈಓವರ್ ಹೇಗಿರುತ್ತೆ, ಇದರ ವೆಚ್ಚ ಎಷ್ಟು ಅಂತ ನೋಡೋದಾದ್ರೆ ಮೇಲ್ಸೇತುವೆ ಮೇಕ್ರಿ ಸರ್ಕಲ್ನಿಂದ ಶುರುವಾಗಿ ಯುಎಎಸ್ ಕ್ವಾರ್ಟರ್ಸ್ವರೆಗೂ ಇರಲಿದೆ. 1.6 ಕಿಲೋಮೀಟರ್ ಉದ್ದವಿರುತ್ತೆ. ಬರೋಬ್ಬರಿ 420 ಕೋಟಿ ರೂಪಾಯಿ ವೆಚ್ಚದ ಚತುಷ್ಪಥ ರೋಟರಿ ಎಲಿವೇಟೆಡ್ ಕಾರಿಡಾರ್ ಗಮನಾರ್ಹ ಸುಧಾರಣೆ ತರುವ ನಿರೀಕ್ಷೆ ಇದೆ. ಯಶವಂತಪುರ ಮತ್ತು ಜಯಮಹಲ್ ಕಡೆಗೆ 2 ಇಳಿಜಾರು ಹೊಂದಿರುತ್ತೆ. ಮೇಕ್ರಿ ಸರ್ಕಲ್ನಲ್ಲಿ ಎತ್ತರಿಸಿದ ರೋಟರಿ ಜಂಕ್ಷನ್ ಹೊಂದಿರುತ್ತೆ. ಮುಂಬರುವ ಪೂರ್ವ ಪಶ್ಚಿಮ ಎಲಿವೇಟರ್ ಕಾರಿಡಾರ್ನ ಗಮನದಲ್ಲಿಟ್ಟುಕೊಂಡೇ ಪ್ಲಾನ್ ರೂಪಿಸಲಾಗಿದೆ. 18 ತಿಂಗಳಲ್ಲಿ ಯೋಜನೆ ಪೂರ್ಣಗೊಳಿಸಲು ಬಿಡಿಎ ಡೆಡ್ಲೈನ್ ಹಾಕಿಕೊಂಡಿದೆ. ಹೊಸ ಮೇಲ್ಸೇತುವೆಗೆ ಹೆಚ್ಚುವರಿ ಭೂಸ್ವಾಧೀನ ಅಗತ್ಯವಿಲ್ಲ. ಆದರೆ ಬಳ್ಳಾರಿ ರಸ್ತೆಯ 2 ಬದಿಯ ವಾಯುಪಡೆ ಕಚೇರಿಗಳಿಂದ ಬಿಡಿಎ ಅನುಮತಿ ಪಡೆಯಬೇಕಾಗಿತ್ತು. ಈ ವಿಸ್ತರಣೆಯು ಈಗಾಗಲೇ 2 ದರ್ಜೆಯ ಸಪರೇಟರ್ಗಳು ಅಥವಾ ರ್ಯಾಂಪ್ಗಳನ್ನು ಹೊಂದಿದೆ. ಸಂಚಾರ ದಟ್ಟಣೆಯ ಬಳ್ಳಾರಿ ರಸ್ತೆ ದಾಟಲು ಇದು ನೆರವಾಗಲಿದೆ. ಬೆಳಗ್ಗೆ 9 ಗಂಟೆಯಿಂದ 11 ಗಂಟೆವರೆಗೂ ಫುಲ್ಲು ಜಾಮ್ ಆಗುತ್ತೆ. ಇದು ಮಾಡಿದ್ರೆ ಏರ್ಪೋರ್ಟ್ ರೋಡ್ ಹೋಗೋದಕ್ಕೂ, ಮೆಜೆಸ್ಟಿಕ್ ಹೋಗೋದಕ್ಕೂ, ಮಾರ್ಕೆಟ್ ಹೋಗೋದಕ್ಕೂ ತುಂಬ ಅನುಕೂಲವಾಗಿರುತ್ತೆ. ಮಾಡಲೇಬೇಕು. ಓಡಾಡೋಕ್ಕೂ ಚೆನ್ನಾಗಿ, ಸಿಟಿಗೆ ಓಡಾಡೋಕ್ಕೂ, ಟೈಮು ಸ್ಕೂಲ್ ಮಕ್ಕಳಿಗೂ ಕಲ್ಸಕ್ಕೆ ಹೋಗೋರಿಗೆಲ್ಲ ಅನುಕೂಲ ಆಗುತ್ತೆ. ಹೆಚ್ಚುವರಿ ಹೆಬ್ಬಾಳದಿಂದ ಒಂದು ಸಣ್ಣ ಸುರಂಗ ಸಹ ವಿಸ್ತರಿಸಲಾಗುತ್ತಿದೆ. ಅದೇ ವಿಸ್ತರಣೆಯು ನಮ್ಮ ಮೆಟ್ರೋದ ರೆಡ್ ಲೈನ್ ಹೆಬ್ಬಾಳದಿಂದ ಸರ್ಜಾಪುರ ಭಾಗ ಒಳಗೊಂಡಿದೆ. ಆದರೆ ಇದು ಕೇಂದ್ರದ ಅನುಮೋದನೆಗಾಗಿ ಬಾಕಿ ಉಳಿದಿದೆ. ಲಕ್ಷ್ಮೀ ನರಸಿಂಹ ಜೊತೆ ಶಿವರಾಜ್ ಕುಮಾರ್, ಟಿವಿ9 ಬೆಂಗಳೂರು.